ನನ್ನ ಹೆಸರು ರತ್ನಾಕರ. ನಮಸ್ಕಾರ. ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸು, ಹೇಗಿದ್ದೆಲ್ಲರೂ ತುಂಬ ಚೆನ್ನಾಗಿದ್ರಲ್ವಾ? ನಾನಂತೂ ಬೊಮ್ಮಟ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಅನದರ್ ನ್ಯೂ ವಿಡಿಯೋ. ನಾನು ನಿಮ್ಮ ಮನೇಶ್ವರ. ನೀವೇನಾದರೂ ರತ್ನ ಪ್ರಪಂಚ ಸಿನಿಮಾ ಇನ್ನೂ ನೋಡಿಲ್ಲ ಅಂತಂದರೆ ಜಲ್ದಿ ಹೋಗಿ ನೋಡಿರಿ. ತುಂಬ ಚೆನ್ನಾಗಿರುವಂಥ ಸಿನಿಮಾ. ಒಂದು ತಾಯಿ ಸೆಂಟಿಮೆಂಟು ಹಾಗೂ ನಮ್ಮ ದಿನನಿತ್ಯದಲ್ಲಿ ನಡೆಯುವಂತಹ ಒಂದು ತಾಯಿ ಮಗನ ಜಗಳ ಆಗಿರ್ಬೋದು. ಸೊ ಇದನ್ನು ತುಂಬ ಚೆನ್ನಾಗಿ ಅವರು ತೋರಿಸಿದ್ದಾರೆ. ಆ್ಯಂಡ್ ನಾವು ತಂದೆ ತಾಯಿ ಇದ್ದಾಗಾದರೂ ಅವ್ರ ಬೆಲೆ ಗೊತ್ತಾಗಿಲ್ಲ. ಅವ್ರು ಹೋದ್ಮೇಲೆ ಅದು ನಾವು ಪಶ್ಚಾತ್ತಾಪ ಪಡ್ತೀವಿ, ಇರಬೇಕಿತ್ತು, ನಾವು ನೋಡ್ಕೋಬೇಕಾಗಿತ್ತು ಇನ್ನೂ ಚೆನ್ನಾಗಿ, ಈ ಥರ ಎಲ್ಲ ನಿಮ್ಮ ತಲೆ ಬರ್ತಿರ್ತವೆ. ಪಾಪ ತಂದೆ ತಾಯಿ ಕಳ್ಕೊಂಡ್ರಿಗೂ ಗೊತ್ತಾಗತ್ತಿದೆ. ಆ್ಯಂಡ್ ಈ ಸಿನಿಮಾ ತುಂಬಾ ಸೆಂಟಿಮೆಂಟಾಗಿ ನಿಮಗೆ ಹಾರ್ಟ್ ಟಚ್ ಆಗುವಂಥ ಸಿನಿಮಾ. ಆ್ಯಂಡ್ ಎಲ್ಲೂ ಕೂಡ ನಿಮಗೆ ಬೋರ್ ಆಗೋಲ್ಲ. ಅದೊಂದು ಮೇನ್ ವಿಷಯ. ಯಾವುದೇ ಸಿನಿಮಾ ಆಗಿರಲಿ ಎಲ್ಲಿ ಒಂಚೂರು ಬೋರ್ ಅನಿಸ್ಬಾರ್ದು. ನೀವು 2.5 ಗಂಟೆ ಹೆಂಗೆ ಹೋಯ್ತು ಅನ್ನೋದು ಗೊತ್ತಾಗ್ಬಾರ್ದು. ಆ ರೀತಿ ಇದ್ದರೆ ಮಾತ್ರ ಒಂದು ಸಿನಿಮಾಗೆ ಸಕ್ಸಸ್ ಅಂತ ಕನ್ಸಿಡರ್ ಆಗುತ್ತೆ. ನಮ್ದು ಇದ್ರೊಳಗೆ ಅದು ಮಾಡಿಬಿಡಿ. ಎಸ್ ಸರ್, ನಾವು ಮಾಡ್ತೀವಿ. ಈ ಸಿನಿಮಾನು ಹಾಗೆ ಇದೆ. ನಿಮ್ಗೆ ಎಲ್ಲೂ ಕೂಡ ಒಂಚೂರು ಬೋರ್ ಆಗಲ್ಲ. ತುಂಬಾ ಫನ್ನಿ ಆ್ಯಂಡ್ ಎಮೋಷನಲ್ ಆಗಿರುವಂಥ ಸಿನಿಮಾ, ತುಂಬ ಹಾರ್ಟ್ ಟಚ್ ಆಗುವಂಥ ಸಿನಿಮಾ. ನೋಡಿಲ್ಲ ಅಂತಂದರೆ ದಯಮಾಡಿ ಹೋಗಿ ನೋಡಿ. ತುಂಬ ಚೆನ್ನಾಗಿರುವಂಥ ಸಿನಿಮಾ. ಈ ಥರ ಸಿನಿಮಾಗಳು ನಿಮಗೆ ತುಂಬ ಜನ ಹೇಳ್ತಿರ್ತಾರೆ, ತೆಲುಗು, ತಮಿಳ್, ಮಲಯಾಳಂ ನೋಡ್ರಿ, ಆ ಥರ ಹೆಂಗದು ಸಿನಿಮಾ ಹಂಗೆ ಅಂತೇಳಿ. ಕನ್ನಡದಾಗೂ ಅದೇ ರೀತಿ ಅದಕ್ಕಿಂತ ಚೆನ್ನಾಗಿರುವಂಥ ಕ್ವಾಲಿಟಿ ಸಿನಿಮಾಗಳದಾವು. ಮಸ್ತಾಗಿ ಡೈರೆಕ್ಷನ್ನು ಕಥೆಯನ್ನು ಮಾಡುವಂಥ ಸಿನಿಮಾಗಳದಾವು. ಬಟ್ ನಾವು ಒಂದು ಬೆಳಕಿಗೆ ತರ್ತಾ ಇಲ್ಲ. ನಾವು ಬರೀ ಮಗಲ್ಮಣಿನ ನೋಡುವಂಥ ಜಾಸ್ತಿ ನಮ್ಮ ಮನೆಗಿನ. ಸೊ ಆ ರೀತಿ ಮಾಡೋದು ಬಿಡಬೇಕು. ಸೊ ನಾವು ಕನ್ನಡಿಗರ ಪ್ರತಿಭೆಗಳನ್ನ ಬೆಳೆಸಬೇಕು. ಸೊ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಯಾವುದೇ ನೀವು ತೆಲುಗು, ತಮಿಳ್, ಮಲಯಾಳಂ ಸಿನಿಮಾ ಮಸ್ತ್ ಅಂತಿರ್ತಿರಲ್ಲ, ಸೊ ಅದಕ್ಕೆ ಟಕ್ಕರ್ ಕೊಡೋ ರೀತಿ ಅದಕ್ಕಿಂತ ಒಂದು ಪಟ್ಟು ಮೇಲಾಗಿರುವಂತಲೇ ಚೆನ್ನಾಗಿರುವಂಥ ಸಿನಿಮಾಗಳನ್ನ ಮಾಡ್ತಾಯಿದ್ದಾರೆ ಇವಾಗ. ಸೊ ಅದರ ಆ ಲಿಸ್ಟಲ್ಲಿ ಸೇರ್ಕೊಳ್ಳುವಂಥ ಸಿನಿಮಾ ಕೂಡ ಇದೊಂದು. ಸೊ ತುಂಬ ಚೆನ್ನಾಗಿ ಡೈರೆಕ್ಷನ್ ಹಾಗೂ ಕಥೆನ ತೊಗೊಂಡು ಹೋಗ್ಯಾರ. ಅದನ್ನ ಹೇಳೋ ರೀತಿ ಇದೆಯಲ್ಲ, ಅದೇ ತುಂಬ ಚೆನ್ನಾಗಿರೋದು. ಕಾಮಿಡಿನೂ ಅನಿಸಿರ್ಬೇಕು ನಿಮಗೆ, ಅದು ನಿಮಗೆ ಅರ್ಥನೂ ಆಗಿರಬೇಕು. ಪ್ಲಸ್ ನಿಮಗೆ ಅದು ಅನ್ನಿಸ್ಬೇಕು, ನಿಮಗೆ ಫೀಲ್ ಆಗಬೇಕು ಆ ಸಿನಿಮಾ ನಿಮ್ಗೆ ರಿಲೇಟೆಡ್ ಆಗಿರ್ಬೇಕು, ನಿಮ್ಮ ಲೈಫ್ ರಿಲೇಟೆಡ್ ಆಗಿರ್ಬೇಕು ಅದು. ಸೊ ಆ ರೀತಿ ತೊಗೊಂಡು ಹೋಗ್ಯಾರ ಈ ಸಿನಿಮಾ. ಸೊ ಅಂದಾಗ ಈ ಸಿನಿಮಾ ಒಂದು ಸಕ್ಸಸ್ ಆಗೋ ಚಾನ್ಸು. ಸೊ ತುಂಬ ಚೆನ್ನಾಗಿರೋಂಥ ಸಿನಿಮಾ ಇದು. IMDb ರೇಟ್ 9.1 ಕೊಟ್ಟಾರ. ಸೊ ತಿಳ್ಕೊಬೇಕು ನೀವು ಅಲ್ಲೇ ಯಾವ ರೀತಿ ಇದೆ ಈ ಸಿನಿಮಾ ಅಂತ ಹೇಳ್ಬಿಟ್ಟು. ತುಂಬ ಜನ ಇದ್ರ ಬಗ್ಗೆ ಒಳ್ಳೆ ಪ್ರತಿಕ್ರಿಯೆಯನ್ನು ಕೊಡ್ತಾ ಇದ್ದಾರೆ. ಸೊ ನೀವೇನಾದರೂ ಇನ್ನೂ ಹೋಗಿ ನೋಡಿಲ್ಲ ಅಂತಂದರೆ ಹೋಗಿ ನೋಡಿರಿ. ತುಂಬ ಚೆನ್ನಾಗಿರೋಂಥ ಸಿನಿಮಾ. ಡಾಲಿ ಧನಂಜಯ ಅವರು ಆ್ಯಕ್ಟ್ ಮಾಡಿರೋಂಥ ಸಿನಿಮಾ. ಹಾಗೂ ನಮ್ಮ ಉಡಾಳ್ ಪವ್ಯ ಅಂತ ಒಂದು ಕ್ಯಾರೆಕ್ಟರ್ ಮಾಡ್ಯಾರ, ಪ್ರಮೋದ್ ಅವರಂತೆ, ಪ್ರಮೋದ್ ಮಂಜು ಅಂತೇಳಿ. ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ಯಾರ ನಮ್ಮ ಉತ್ತರ ಕನ್ನಡ ಭಾಷೆದೊಳಗೆ. ನಿಮ್ಮೊಂದು ಮಾತು ಕೇಳಬೇಕಿತ್ತು. ನಿಮ್ಮ ಸೈಜ್ ಎಷ್ಟ್ರಿ? ರೀ ಬಾಬುರ, ತಲೆಯಲ್ಲಿ ಸಗಡಿ ತುಂಬಿಕೊಂಡಿದೆ, ಅದಕ್ಕೆ ಹುಡುಗಿ ಅವ್ರ ಆ್ಯಕ್ಟಿಂಗ್ ಅಂತೂ ಖತರ್ನಾಕ್ ಮಾಡ್ಯಾರ. ನಮ್ಮ ಉಮಾಶ್ರೀ ಮೇಡಮ್ ಅಂತೂ ಅವ್ರ ಬಗ್ಗೆ ಹೇಳುವಾಗೇನಿಲ್ಲ, ಅಷ್ಟು ಚೆನ್ನಾಗಿ ಮಾಡ್ತಾರೆ ಅವರು ಆ್ಯಕ್ಟಿಂಗ್. ಅವರು ಕಾಮಿಡಿನಾಗಿರ್ಬೋದು, ಸೆಂಟಿಮೆಂಟ್ ಆಗಿರ್ಬೋದು, ನೀವು ಯಾವುದೇ ಪಾತ್ರ ಕೊಟ್ಟರು ಒಂಥರ ನೀರು ಥರ ಅವ್ರು ಕುಡ್ದಂಗೆ ಆ್ಯಕ್ಟಿಂಗ್ ಮಾಡ್ತಾರೆ ಅವರು. ಸೊ ಖತರ್ನಾಕ್ ಅಂತೂ ಅವ್ರಂತೂ ಮಸ್ತ್ ಮಾಡ್ಯಾರ. ನಮಸ್ಕಾರ ಮಾಡಿ ಹೋದ್ರೆ ಶುಭವಾಗುತ್ತೆ ಕಣೋ ಬೋಳಿ ಮಗನೇ. ಎಲ್ಲಾನು ಅನುಪೂರ್ವಕ ಆಗಿರ್ಬೋದು, ರವಿಶಂಕರ್ ಗೌಡ ಆಗಿರ್ಬೋದು, ಸುಮಾರು ಜನ ಇದ್ರಾಗ ದೊಡ್ಡ ಸ್ಟಾರ್ ಕಾಸ್ಟ್ ಹಾಕೊಂಡು ಮಾಡ್ಯಾರ ಸಿನಿಮಾದಾಗ. ಎಲ್ಲರೂ ತುಂಬ ಚೆನ್ನಾಗಿ ಮಾಡ್ಯಾರ. ಸೊ ನೀವೇನಾದರೂ ಇನ್ನೂ ನೋಡಿಲ್ಲ ಅಂತಂದರೆ ಹೋಗಿ ನೋಡ್ರಿ. ಅಮೆಝಾನ್ ಪ್ರೈಮಲ್ಲಿ ಐತಿ, ಹೋಗಿ ನೋಡ್ರಿ. ತುಂಬ ಚೆನ್ನಾಗಿರುವಂಥ ಸಿನಿಮಾ ಇದು. ಆ್ಯಂಡ್ ತುಂಬ ಹಾರ್ಟ್ ಟಚಿಂಗ್ ಆಗಂತ ಗ್ಯಾರಂಟಿ. ನಿಮ್ಗೆ ಗ್ಯಾರಂಟಿ ಅಂದರೆ ಗ್ಯಾರಂಟಿ 100% ಹೇಳ್ಕೊಡ್ತೀನಿ, ನಿಮ್ಗೆ ಇಷ್ಟ ಆಗೇ ಆಗುತ್ತೆ ಅಂತ ಹೇಳ್ತೀನಿ. ಆ್ಯಂಡ್ ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮಾಡಬೇಡಿ ಅಂತ ಹೇಳ್ತಾ, ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮುಂದೆ ನೋಡೋದಲ್ಲಿ ಮತ್ತೆ ಬಿಟ್ಟಾಗ್ತೀನಿ. ಎಲ್ಲರಿಗೂ ಟೇಕ್ ಕೇರ್, ಟಾಟಾ, ಬಾಯ್. ಇದು ಬರೀ ಸ್ಯಾಂಪಲ್ ಅಷ್ಟೇ, ಇನ್ನೂ ಏನೇನೋ ಇದೆ. ಈ ನನ್ನ ಬೊಂಬಾಟಾಗಿರೋ ಪ್ರಪಂಚನ ನೋಡ್ಬೇಕು ನೀವು. ನಮ್ಮ ಮದರ್ ಸರೋಜಾ, ಮಯೂರಿ, ತಬಸುಮ್ಮು, ಅಹಮದ್ ಅಲಿ, ಯಲ್ಲವ್ವ, ಉಡಾಳ್ ಬಾಬುರಾವು, ಬಸಪ್ಪ, ಬೆಣ್ಣಿ, ನಾನು ರತ್ನಾಕರ. ಇಷ್ಟೇ ನಮ್ಮ ಪ್ರಪಂಚ, ರತ್ನನ್ ಪ್ರಪಂಚ. ಇನ್ನು ಬೆಲ್ಲು ಹೊಡಿಲಿಲ್ವೇ?